ದಿನೇಶ್ ಅವರೇ, ಇವಾಗ ದಿನೇಶ್ ಅವ್ರದ್ದು ಆಡಿಯೋ ಮಾತ್ರ ಆನ್ ಏರ್ ಇರುತ್ತೆ. ಸುದರ್ಶನ ಶೆಟ್ಟಿ ಅನ್ನುವರು ತಿಮರೋಡಿ ಗ್ಯಾಂಗ್ನ ಸದಸ್ಯರು, ಹೌದೋ ಅಲ್ವೋ? ಸೌಜನ್ಯ ಪರ ಹೋರಾಟಗಾರರು, ಹೌದೋ ಅಲ್ವೋ? ಅವರು ಹಿಂಗೊಂದು ಕರೆ ನೀಡಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಧರ್ಮಸ್ಥಳದಲ್ಲಿ ಮಂಜುನಾಥನ ಲಿಂಗವೊಂದನ್ನು ಹೊರತುಪಡಿಸಿದ್ರೆ ಹೇಳಿ ಹೇಳಿ. ಸುದರ್ಶನ್ ಶೆಟ್ಟಿ ಅವ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಸುದರ್ಶನ್ ಶೆಟ್ಟಿ ಅವರು ಹಾಗೆ ಹಂಗೋ ಹೀಗೆ ಹಂಗೊಂದು ನಮ್ಗೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಸ್ಪಷ್ಟ, ಯಾರೇ ಆ ರೀತಿ ಮಾತಾಡಿದ್ರು ಅದು ತಪ್ಪೇ. ಒಂದನೇದಾಗಿ. ಎರಡನೇದಾಗಿ, ನೀವು ಇಲ್ಲಿ ನೋಡಿ, ಸಾಮಾಜಿಕ ಜಾಲತಾಣದಲ್ಲಿ ನೀವು ಹಲವಾರು ವಿಷಯಗಳನ್ನು ನೋಡಿ. ಕುಸುಮಾವತಿ ಅವರ ಬಗ್ಗೆನೂ ಕೂಡ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಎಲ್ಲ ಹೋರಾಟಗಾರರ ಮೇಲೆ ಮನೆ ನುಗ್ಗಿ ಹೊಡೀರಿ ಅಂತೇಳಿ ಹೇಳಿದಂತದ್ದು ವಸಂತ್ ಗಿಳಿಯಾರು ಕೊಟ್ಟಂತ ಆಡಿಯೋ ಕೂಡ ಇದೆ. ಅಲ್ಲಿ ಅವನು ಹಾಕಿರುವಂತ ವಿಡಿಯೋದಲ್ಲೂ ಇದೆ, ಮನೆ ನುಗ್ಗಿ ಹೊಡಿಬೇಕಂತ. ಹಾಗಂತ ಅದನ್ನ ಯಾರು ಧರ್ಮಸ್ಥಳದವ್ರು ಮಾಡಿದಾರೆ ಅಂತ ಹೇಳಕ್ ಆಗಲ್ಲ. ಯಾರೋ ಒಬ್ರು ಹೋರಾಟಗಾರರು ಮಾತಲ್ಲಿ ಹೇಳಿದ ಕೂಡಲೇ ಅದು ಅವ್ರು ಮಾತಾಡ್ತಾರೆ. ಹಾಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಅದ್ರ ಅಜೆಂಡಾ ಧರ್ಮಸ್ಥಳದಂತ ಆಗಲ್ಲ. ಅಥವಾ ಇಲ್ಲಿ ಯಾರೋ ಮಾತಾಡಿದ್ರು ಅದ್ರ ಅಜೆಂಡಾ ತಿಮರೋಡಿ ಅವ್ರದಂತ ಆಗಲ್ಲ. ಯಾರೋ ಎಲ್ಲ ಕುತ್ಕೊಂಡು ಏನೋ ಮಾತಾಡ್ತಾರೆ. ಹೋರಾಟದಲ್ಲಿ ಈಗ ನೀವ್ ಹೇಳ್ತಿದ್ರಿ ಮಟ್ಟಣ್ಣನವರವರು ಇಲ್ಲ, ನೀವು ಸೌಜನ್ಯ ಪರ ಹೋರಾಟಗಾರರು ಅನ್ನೋ ಕಾರಣಕ್ಕೆ ಅಪಾರವಾದ ಗೌರವದೊಂದಿಗೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಸರ್. ನೋಡಿ, ಸೌಜನ್ಯ ಹೋರಾಟ ಸರಿಯಾದ ದಿಕ್ಕಿನಲ್ಲೇ ಸಾಕ್ತಾ ಇತ್ತು. ಆದ್ರೆ ಯಾವಾಗ ತಿಮರೋಡಿ ಅವರ ಸಂಪರ್ಕಕ್ಕೆ ಮಟ್ಟಣ್ಣನವರವರು ಬಂದ್ರೋ ಆಗ ಆ ಹೋರಾಟದ ದಿಕ್ಕೇ ಬದಲಾಗಿ ಹೋಯ್ತು ಅಂತ ಹೇಳಿ ಅನೇಕರು ಹೇಳ್ತಿದ್ದಾರೆ. ನಿಮ್ಮದು ಅಂತ ಹೇಳಲಾಗ್ತಾ ಇರುವ ಆಡಿಯೋದಲ್ಲೂ ಕೂಡ ಅದೇ ಅಸಮಾಧಾನ ಗೌರವ ಇದೆ ಸರ್. ನಿಜಕ್ಕೂ ನಿಮ್ಮಲ್ಲಿ ಅಂತದೊಂದು ಅಸಮಾಧಾನ ಇತ್ತು ಅಂತಂದ್ರೆ ಒಪ್ಕೊಂಬಿಡಿ ಇವತ್ತು. ಆ ಮೂಲಕನಾದ್ರೂ ಇನ್ಮೇಲಾದ್ರೂ ಸೌಜನ್ಯ ಅಲ್ಲ ಸರ್, ಕೇಳಿಸ್ಕೊಳ್ಳಿ ಸರ್. ಇನ್ನು 5 ಸೆಕೆಂಡ್ ನಾನು ಹೆಚ್ಚಿಗೆ ಸಮಯ ತಗೊಳ್ಳಲ್ಲ. ಇನ್ನು 5 ಸೆಕೆಂಡು. ನಿಜವಾಗ್ಲೂ ಸೌಜನ್ಯ ಹೋರಾಟದ ದಿಕ್ಕು ಮಟ್ಟಣ್ಣನವರ ಅವರಿಂದ ದಿಕ್ಕು ತಪ್ಪಿತು ಅನ್ನೋದಾದ್ರೆ ಇವತ್ತು ಸತ್ಯ ಹೊರಗೆ ಬಂದ್ಬಿಡ್ಲಿ ಸರ್. ನಿಮ್ಮ ಹೋರಾಟಕ್ಕೆ ಬೆಲೆ ಸಿಗ್ಲಿ. ಮಟ್ಟಣ್ಣನವರು ಬಂದ ಮೇಲೆ ಸೌಜನ್ಯ ಹೋರಾಟಗಾರರಿಗೆ ಬಲ ಬಂದಿದೆ. ಒಂದು ದಿಕ್ಕಿನಲ್ಲಿ ಹೋಗಿದೆ. ತಪ್ಪಲಿಲ್ಲ. ನ್ಯಾಯ ತಗೊಳ್ತೀವಿ, ನ್ಯಾಯ ಸಿಗುತ್ತೆ, ಸಿಗ್ಲೇಬೇಕು ಸರ್. ಅದಕ್ಕೆ ಕೇಳ್ತಾ ಇದ್ದೀನಿ, ಮಟ್ಟಣ್ಣನವರ ಬಗ್ಗೆ ನಿಮಗೆ ಅಸಮಾಧಾನ ಇದೆಯಾ ಇಲ್ವಾ? ದಿನೇಶ್ ಸರ್, ಮಟ್ಟಣ್ಣನವರ ಬಗ್ಗೆ ನಿಮಗೆ ಅಸಮಾಧಾನ ಇದೆಯಾ ಇಲ್ವಾ? ಇಲ್ಲ. ನೀವು ಮಾತನಾಡಿದ ಹೌದಾ ಇಲ್ವಾ? ಇಲ್ಲ, ಗೌರವ ಇದೆ. ಆಡಿಯೋ ಪ್ಲೇ ಮಾಡ್ತಾರೆ. ಈ ಆಡಿಯೋ ನಿಮಗೆ ಕೇಳಿಸುತ್ತಾ? ಈ ಆಡಿಯೋ ಕೇಳಿಸುತ್ತಾ? ಈ ಆಡಿಯೋ ಕೇಳಿಸುತ್ತಾ? ಇಲ್ಲ ಇಲ್ಲ, ನೋಡ್ರಿ ತಂದಿಲ್ಲ, ಬೇಕಿದ್ದ ಮಾರ ನಿಮ್ಗೆಲ್ಲ ಇದು ಯಾರು ಮಾಡಿದ್ದೆ ಅವರು ಅವ್ರಿಗೆ ಹೇಳಿದೀವಲ್ಲ ನಾವು. ಎಷ್ಟು ಸಲ ಹೇಳಿದ್ವಿ, ಅಜ್ಜಿ ನಮ್ ಸಂಬಂಧ ಇಲ್ಲ, ಕಳಿಸಿ. ಅದೇ ಎಲ್ಲ ಈಗ ಒಳಗೆ ಒಳಗೆ ಅಲ್ಲ, ಅದೇ ಅವ್ರನ್ನ ಕಳ್ಸಿದ್ರೆ ಸರಿ ಆಗ್ತಿತ್ತು. ಅವ್ ಮಾಡೋದು ಅವರೇ ಅಲ್ಲ, ಎಲ್ಲ ಅಲ್ಕಾಡ್ ಒಂದು ಯಾರಿಗೆ ಇಂಟಿಮೇಷನ್ ಕೊಡೋದಿಲ್ಲ. ಘಟದವ ಮಾರೇನೆ ಅವ ನಿಮ್ಮನ್ನೆಲ್ಲ ಈ ವಿಡಿಯೋ ಜೊತೆಗೆ ನಾನು ಇನ್ನೊಂದು ಸ್ಪಷ್ಟೀಕರಣ ದಯವಿಟ್ಟು ಎಲ್ಲರಿಗೂ ನಾನು ಸಹನೆ ಬೇಡ್ಕೊಳ್ತೀನಿ. ಅಮೃತೆ ಸರ್, ಪ್ಲೀಸ್ ಸರ್, ಇದು ಅವರಿಂದಾನೇ ಕ್ಲಾರಿಫಿಕೇಶನ್ ಬರಬೇಕು. ದಿನೇಶ್ ಸರ್, ಇನ್ನೊಂದು ವಿಡಿಯೋ ಬಗ್ಗೆನೂ ನಾನು ಕೇಳ್ತೀನಿ ಸರ್. ಫಸ್ಟ್ ಇದ್ರ ಬಗ್ಗೆ ಹೇಳ್ಬಿಡಿ. ಘಟ್ಟದ ವ್ಯಕ್ತಿ ಯಾರು? ಮಟ್ಟಣ್ಣನವರ ಅಂದಿದ್ದು ಯಾರು? ಇಲ್ಲ, ನಾ ಮಟ್ಟಣ್ಣನ ಅನ್ನುವಂತ ನನ್ನ ಬಾಯಲ್ಲಿ ವಿಷಯನೇ ಬರ್ಲಿಲ್ಲ. ಮಟ್ಟಣ್ಣನ ಅಂತ ಹೇಳಿದ್ದು. ಆದ್ರೆ 3 ನಿಮಿಷ ಮಾತಾಡಿದ್ದೀನಿ. ಸ್ಪಷ್ಟವಾಗಿ ಹೇಳಿದ್ದೀನಿ. ಅನನ್ಯ ಭಟ್ ಸುಜಾತ ಭಟ್ ವಿಷಯದಲ್ಲಿ ಫೇಕ್ ಬರ್ತಾ ಇರುವಂತದ್ದು ಮತ್ತೊಮ್ಮೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ. ದಯವಿಟ್ಟು ಬೇರೆ ಪ್ಯಾನಲಿಸ್ಟ್ಗಳು ಇನ್ನೊಂದೇ ನಿಮಿಷ ಸಹನೆ. ದಿನೇಶ್ ಸರ್, ಕೈ ಮುಗಿದು ಕೇಳ್ಕೊಳ್ತೀನಿ. ನನ್ನ ಕಿವಿ ಕೇಳಿಸ್ಕೊಂಡಿದ್ದು, ನಮ್ಮ ವೀಕ್ಷಕರ ಕಿವಿ ಕೇಳಿಸ್ಕೊಂಡಿದ್ದು ಸುಳ್ಳ ಸರ್? ನಿಮ್ಮದೇ ಅಂತ ನೀವೇ ಒಪ್ಕೊಂಡಿದ್ದ ಆಡಿಯೋದಲ್ಲಿ ಮಟ್ಟಣ್ಣನವರನ್ನು ಹೆಸರಿದೆ ಸರ್. ಹಾಕ್ಬೇಕಿತ್ತು. 3 ನಿಮಿಷ ನನ್ನ ಜೊತೆ ಮಾತಾಡಿದ ನಾನು ಬೇರೆ ಬೇರೆ ವಿಷಯಗಳನ್ನ ಮಾತಾಡಿದ್ದಾರೆ. ಅದರಲ್ಲಿ ಯಾಕೆ ಕಟ್ ಪೇಸ್ಟ್ ಮಾಡ್ಬೇಕಿತ್ತು? ನಾನು ನನ್ನ ವಿಡಿಯೋನು ಪ್ಲೇ ಮಾಡಿ ಅದರಲ್ಲಿ ಸ್ಪಷ್ಟೀಕರಣ ಯಾವ ರೀತಿ ಮಾತಾಡಿದ್ದೀನಿ ನಾನು ಕೊಟ್ಟಿದ್ದೀನಲ್ಲ. ನಾನು ಇವಾಗ ಮಟ್ಟಣ್ಣನವರವ್ರು ಬಂದಿದ್ರಿಂದ ನಿಮಗೆ ಅಸಮಾಧಾನ ಇಲ್ಲ ಅಂತ ನೀವ್ ಹೇಳ್ತೀನಿ. ನಾನು ಕೀರ್ತಿ ಅವರನ್ನ ಪ್ರಶ್ನೆ ಕೇಳ್ತೀನಿ ಸರ್. ಕೀರ್ತಿ ಅವರೇ, ಮಟ್ಟಣ್ಣನವರವ್ರು ಬರೋಕೆ ಮುಂಚೆ ಇದ್ದ ಸೌಜನ್ಯ ಪರ ಹೋರಾಟ, ಬಂದ ನಂತರದ ಸೌಜನ್ಯ ಪರ ಹೋರಾಟ ಯಾಕೆ ನಿಮಗೆ ಹಾಗೆ ನಿಮ್ಮಂತೆ ಯಾರೆಲ್ಲರೂ ಧರ್ಮಸ್ಥಳದ ಪರವಾಗಿ ನಿಂತಿದ್ದಾರೆ ಅವರಿಗೆ ಯಾಕೆ ವ್ಯತ್ಯಾಸ ಅಂತ ಕಾಣಿಸ್ತಿದೆ ಅಂತ?
ಮಹೇಶ್ ತಿಮ್ರೋಡಿ ಅವರು ಈ ಹೋರಾಟವನ್ನ ಕೈಗೆತ್ಕೊಂಡಾಗ ಯಾವ ಕಾರಣಕ್ಕೆ ಕೈಗೆತ್ಕೊಂಡ್ರು ಏನು ಮಾಡಿದ್ರು ಅದು ನಾವು ಮಾತಾಡೋದು ಬೇಡ. ಅದು ಒಂದಿಷ್ಟು ಭಾಷಣಗಳಿಗೆ, ಒಂದಿಷ್ಟು ಜಾಗೃತಿ ಮೂಡಿಸ್ಲಿಕ್ಕೆ ಅಥವಾ ನ್ಯಾಯ ಕೇಳುವ ಸಂಬಂಧದಲ್ಲಿ ಇತ್ತು. ಯಾವಾಗ ಇದಕ್ಕೆ ಮಟ್ಟಣ್ಣನವ್ರ ಎಂಟ್ರಿ ಆಯಿತೋ ಇದರದ್ದು ಡೈರೆಕ್ಟರೇ ಚೇಂಜ್ ಆಗ್ಬಿಟ್ರು. ಅವರು ಡೈರೆಕ್ಟಾಗಿ ಬಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸೇರ್ಕೊಂಡ್ಬಿಟ್ರು. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಹೆಂಗೆ ಅಂತಂದರೆ ಅವ್ರು, ನೀವು ಯೋಚನೆ ಮಾಡಿ, ಅವ್ರ ಇತ್ತೀಚಿನ ವಿಡಿಯೋಗಳನ್ನು ನೋಡಿ. ಹೇಳಿ ಹೇಳಿ. ರೈಟ್, ಬಹುಶಃ ಸಂಪರ್ಕ ಫ್ರೀಸ್ ಆಗಿದೆಯಾ ಅಂತ ಹೇಳಿ. ರೈಟ್, ಕೀರ್ತಿ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಅದನ್ನ ನಾವು ರೀಕನೆಕ್ಟ್ ಮಾಡಿ. ರೈಟ್, ಜಯಂತ್ ಸರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರಾ? ಹೇಳಿ ಮೇಡಮ್. ಜಯಂತ್ ಸರ್ ನೋಡಿ, ದೆಹಲಿಗೆ ಕರ್ಕೊಂಡು ಹೋಗಿದ್ದು ನಿಜ ಅಂತ ನೀವು ಹೇಳಿದ್ರಿ, ವಕೀಲರನ್ನ ಭೇಟಿ ಮಾಡಿಸಿದ್ದು ನಿಜ ಅಂತ ನೀವು ಹೇಳಿದ್ರಿ. ಆದ್ರೆ ಅಲ್ಲಿ ನಿಮಗೆ ಫಂಡಿಂಗ್ ಆಗಿದೆಯಂತೆ, ವಿದೇಶದ ಹಣ ಕೂಡ ಬಂದಿದೆಯಂತೆ, ನೀವು ಭೇಟಿ ಮಾಡಿಸಿದ ವಕೀಲರು ಸಾಮಾನ್ಯದವ್ರಲ್ವಂತೆ, ಹಿಂಗೆಲ್ಲ ಮಾತಾಡ್ತಿದಾರಲ್ಲ ಸರ್, ಅದಕ್ಕೆ ಏನ್ ಹೇಳ್ತೀರಿ? ಹಿಂಗ ಆರೋಪ ಮಾಡೋರ್ಗೆ ಏನ್ ಹೇಳ್ತೀರಿ? ನಿಮ್ ಉತ್ತರ ಏನು ಅಂತ? ಅಲ್ಲ, ನನಗೆ ಇದಕ್ಕೆ ಉತ್ತರ ಯಾವ ರೀತಿಯಲ್ಲಿ ಕೊಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಫಂಡಿಂಗ್ ಅಂತ ಅಲ್ಲಲ್ಲ, ನಮ್ಮ ಕಷ್ಟ ನಮಗ್ ಗೊತ್ತು. ನೀವೊಂದು ವಿಷಯ ಮಾಡಿ ಮೇಡಮ್, ಯಾರು ಫಂಡಿಂಗ್ ಅಂತ ಹೇಳ್ತಾ ಇದಾರೆ ಮೇಡಮ್, ಅವ್ರಿಂದ ದೂರು ಕೊಡಿಸಿ ಅಂತ ಹೇಳಬೇಕು. ದೂರು ಕೊಡೋ ವ್ಯವಸ್ಥೆ ಮಾಡ್ತೀರಾ ಮೇಡಮ್? ಅಲ್ಲಿ ಎಲ್ಲಿ ತನಿಖೆ ನಾನು ಆಗ್ತಿರ್ಬೇಕಲ್ಲ, ಆಗ್ತೀನಿ ಮೇಡಮ್. ನಾವು ಸುಮ್ಮನೆ ಸಮಯ ವ್ಯರ್ಥ ಏನಕ್ಕೆ ಮಾಧ್ಯಮ ಮುಖಾಂತರ ಮಾಡೋದು? ಇವಾಗ ನೋಡಿ, ಗಿರೀಶ್ ಮಠನವರು, ದಿನೇಶ್ ಅವರು ಹೋರಾಟ ಅವರು ಛಿದ್ರ ಆಗಿದೆ ಅಂತ ಹೇಳ್ತಾ ಇದಾರೆ. ಜನರಿಗೆ ಅಂತ ಸಂದೇಶ ಕಳಿಸಬೇಡಿ. ನಾವೆಲ್ಲರೂ ಚೆನ್ನಾಗಿ ಇದ್ದೀವಿ, ಒಳ್ಳೆ ರೀತಿಯಲ್ಲಿ ಇದ್ದೀವಿ. ಕೆಲವರು ಇದಕ್ಕೋಸ್ಕರ ಇದ್ದಾರೆ. ಈ ರೀತಿಯಲ್ಲಿ ಉತ್ತರ ಕೊಡೋಕೆ ನಾನು ಹೇಳಿದ ಕಾನೂನು ಪ್ರಕಾರವಾಗಿ ನನ್ ಮೇಲೆ, ಗಿರೀಶ್ ಮೇಲೆ, ಮಹೇಶ್ ಮೇಲೆ ದೂರು ಕೊಡ್ಬೋದಲ್ಲ. ಏನಕ್ಕೋಸ್ಕರ ಮಾಡ್ತಾ ಇಲ್ಲ? ಒಂದನೇದಾಗಿ ಮೇಡಮ್ ಮಾತಾಡಿಲ್ಲ, ನಾನು ಇಷ್ಟೇ ಮಾತಾಡಿಲ್ಲ, ಇನ್ನು ನನಗೆ ಮಾತಾಡಿಗೆ ಟೈಮ್ ಕೊಡ್ಬೇಕು. ಇಲ್ಲ ನಾನು ಹೋಗ್ತೀನಿ ನಾನು. ಮತ್ತೆ ಇನ್ನೊಂದು ವಿಷಯ, ಅವ್ರು ಹೇಳ್ತಾ ಇದಾರೆ 4ನೇ ತಾರೀಕು ಯಾರೊಬ್ರು ಮಾತಾಡಿದ್ರಂತ. ಏನಕ್ಕೆ ಮೇಡಮ್ ದೂರು ಕೊಟ್ಟು ಬಂದು ಕೂರ್ಬೋದಿತ್ತಲ್ಲ ಮೇಡಮ್, ಏನಕ್ಕೂ ದೂರು ಕೊಡ್ತಾ ಇಲ್ಲ? ಮತ್ತಿನ್ನೊಂದು ವಿಷಯ, 4ನೇ ತಾರೀಕು ಅಂದ್ರೆ 4/4/2025 ನಾವೊಂದು ಹೋರಾಟ ಇಟ್ಕೊಂಡಿದ್ದೆ ಧರ್ಮಸ್ಥಳದಲ್ಲಿ. ಅಂತ ಸಂಬಂಧ ಅಂತ ಹೋರಾಟವನ್ನು ನಿಲ್ಲಿಸಲಿಕ್ಕೋಸ್ಕರ 4ನೇ ತಾರೀಕು ಯಾರ್ಯಾರೋ ವಿಡಿಯೋದಲ್ಲಿ, ಯಾರ್ಯಾರೋ ವಾಟ್ಸಾಪ್ ಅಲ್ಲಿ ಮಾತಾಡಿಸಿ ಅದನ್ನು ಹೈಕೋರ್ಟ್ ತೋರಿಸಿ ಸ್ಟೇ ತಂದಿರೋರು. ಅದರ ವಿರುದ್ಧವಾಗಿ ನಾನೇ ಬೆಳ್ತಂಗಡಿ ಠಾಣೆಗೆ ದೂರು ಕೊಟ್ಟೆ. ಆ ದೂರು ಕೊಡು ಅವ್ರು ಹೇಳಿದ ಹೈಕೋರ್ಟ್ ಅಲ್ಲಿ ನಮಗೆ ತಗೊಳ್ಳಿಕ್ಕೆ ಆಗಲ್ಲ ಅಂತ. ತಿರ್ಗಾ ಮಾರನೇದಿನ ಇನ್ನೊಂದು ದೂರು ಕೊಟ್ಟೆ. ಅದು ಯಾವ್ದೋ ತನಿಖೆ ಆಗ್ತಾ ಇಲ್ಲ ಮೇಡಮ್. ತನಿಖೆ ಮಾಡ್ಬೋದಲ್ಲ ಮೇಡಮ್? ಏನಕ್ಕೆ ಮೇಡಮ್ ಈ ತರ ಹೇಳ್ಬೇಕು? ಕಾನೂನು ಇದೆಯಲ್ಲ ಮೇಡಮ್, ಕಾನೂನು ತಲೆಬಾಗ್ಲಿ. ಸುಮ್ಮನೆ ಅಲ್ಲಿ ಕಿರ್ಚಾಡಿ ಏನಾದ್ರು ಪ್ರಯೋಜನ ಇದೆಯಾ? ನಿಜ ಸರ್, ನೋಡಿ ನೀವು ನ್ಯಾಯದ ಪರವಾಗಿ ನಿಂತಿದ್ದೀರಿ, ಹೆಣ್ಮಕ್ಳ ಪರವಾಗಿ ನಿಂತಿದ್ದೀರಿ ಜಯಂತ್ ಸರ್. ಅಲ್ಲ ಮೇಡಮ್, ನಾನು ಮಾತಾಡಲ್ಲ ಒಂದು ನಿಮಿಷ. ಇವತ್ತು ನೋಡಿ, ಮಹೇಶನ ಮನೆಯಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ, ಮಾಜೂರು ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಹೇಳ್ತಾರೆ ಜಯಂತ ಬಂಧನ, ಮಹೇಶನ ಬಂಧನ, ಗಿರೀಶ. ಏನಕ್ಕೆ? ಒಂದು ನಿಮಿಷ. ಅಲ್ಲ, ಪ್ರತಿಯೊಂದು ಮಾಧ್ಯಮ ಮಿತ್ರರು ನನಗೆ ಕರೆ ಮಾಡ್ತಾ ಇದಾರೆ. ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇದ್ದೀನಿ. ಯಾವ ಬೇಕಾದ್ರೂ ಕೇಳಿ ಅಂತ ಹೇಳ್ತೀನಿ. ಅವ್ರು ಇವಾಗ ಕೇಳಿದ್ರು, ನಾನು ಇವಾಗ ಕೊಡ್ಬೇಕು. ಏನಾಗಿದೆ ನನಗೆ ಗೊತ್ತಿರೋ ಮಾಹಿತಿಯನ್ನು ನಾನು ಕೊಡ್ತಾ ಇರೋದು. ಕೆಲವೊಂದು ಮಾಹಿತಿ ಏನಕ್ಕೆ ಸುಳ್ಳು ಹೇಳುದು, ಏನಕ್ಕೆ ಈ ಹೋರಾಟ ದಾರಿ ತಪ್ಪಿಸ್ ನಮಗೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಸತ್ಯವಾಗಿ ಹೇಳ್ತೀನಿ. ಅಲ್ಲ, ಇನ್ನೊಂದು ಕೊನೆಗಾಗಿ ಹೇಳ್ತೀನಿ ಮೇಡಮ್, ಸತ್ಯವಾಗಿ ಹೇಳ್ತೀನಿ. ನಮ್ಮ ಹೋರಾಟ ಯಾವುದೇ ದೇವಸ್ಥಾನ ವಿರುದ್ಧ ಅಲ್ಲ, ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ. ಅದೇ ಅತ್ಯಾಚಾರಿ ವಿರುದ್ಧ, ಭೂ ಕಬಳಿಕೆ ಮಾಡಿದವರ ವಿರುದ್ಧ, ಕೊಲೆಗಡಿಕರ ವಿರುದ್ಧ. ಆ ಮಂಜುನಾಥ ಸ್ವಾಮಿ ಇವತ್ತು ನಮಗೆ ಶಕ್ತಿ ಕೊಟ್ಟಿದ್ದಾರೆ, ಅದರಲ್ಲಿ ಬದುಕ್ತೀವಿ ಮೇಡಮ್. ಯಾವ್ದೇ ಫಂಡಿಂಗ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇಲ್ಲ. 1 ರೂಪಾಯಿ ತಕೊಂಡ್ರೆ ನನಗೆ ಬಂದು ಹೇಳಿ ಮೇಡಮ್, ನನಗೆ ಬಂದು ಹೇಳಿ ಮೇಡಮ್. ನಾನು ಕೆಲಸ ಮಾಡಿದ್ರೆ ನಾನು ನನ್ನ ಮಕ್ಕಳಿಗೆ ಹಾಕುವ ಹಣದಲ್ಲಿ 10 ರೂಪಾಯಿಯನ್ನು ಇದಕ್ಕೆ ಹಾಕ್ತಾ ಇರೋದು. ನಂಬಿ ಬಿಟ್ರೆ ಬಿಡಿ, ನನಗೇನು ತೊಂದರೆ ಇಲ್ಲ ಮೇಡಮ್. ಸಾಕು.